पूर्णप्रेष्ठः परस्वामी व्याप्तः कर्ता उपकारकः रक्षत्येव तदीयं मां कर्मार्थो गुरुदेवगः आपादमौलिपर्यन्तं गुरूणाम् आप्तं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः ಶ್ರೀಗುರುಭ್ಯೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಪರಮಾತ್ಮನ ಚಿಂತನವನ್ನ ನಿರಂತರವಾಗಿ ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾ ಇದ್ದಾರೆ. ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವ ಉದಾಪುಃ ಗಣಂತಹ ಹಂತಂ ಯದ್ಗುಣಾನಾಂ ಅಜಾದಯಃ. ಪರಮಾತ್ಮನ ಸ್ವರೂಪವನ್ನ, ಭಗವಂತನ ಚಿಂತನೆಯನ್ನ ನಿರಂತರವಾಗಿ ಮಾಡಬೇಕು. ಸಂತತಂ ಚಿಂತೆಯೇ ಅನಂತಂ, ಅನಂತನಾಗಿರತಕ್ಕಂತಹ ಭಗವಂತನನ್ನ ಸಂತತಂ ಚಿಂತೆಯೇ, ಯಾವಾಗಲೂ ಚಿಂತನೆ ಮಾಡಬೇಕು. ಯಾವಾಗಲೂ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಭಾಗವತದಲ್ಲಿ ಒಂದು ಮಾತನ್ನು ಕೇಳ್ತೇವೆ. ಕೃಷ್ಣ ಗ್ರಹ ಗೃಹೀತಾತ್ಮ, ಪ್ರಹ್ಲಾದರಾಜರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ. ಅವರಿಗೆ ಒಂದು ಭೂತ ಪಡ್ಕೊಂಡಿತ್ತು ಅಂತ. ಯಾವ ಭೂತ ಅಂದ್ರೆ ಕೃಷ್ಣ ಗ್ರಹ ಗೃಹೀತಾತ್ಮ. ಕೃಷ್ಣ, ಶ್ರೀಕೃಷ್ಣ ನಾರಾಯಣ ಎಂಬಂತಹ ಭೂತ ಪಡ್ಕೊಂಡಿತ್ತು. ಹೀಗಾಗಿ ಯಾವಾಗಲೂ ಕೃಷ್ಣ ನಾರಾಯಣ ಗೋವಿಂದ ಅಂತ ಏನೇ ಕೆಲಸ ಮಾಡಿದರು, ಎಂಥದೇ ಕಾರ್ಯವಿದ್ದರೂ ಯಾವಾಗಲೂ ಅದು ಕೃಷ್ಣನ ಉದ್ದೇಶಕ್ಕಾಗಿ, ಭಗವಂತನಿಗಾಗಿ ಮಾಡುವಂತಹ ದೊಡ್ಡ ಒಂದು ಭಾಗ್ಯವನ್ನು ಪಡೆದವರು ಅವರು. ಹೀಗಾಗಿ ಆ ಮಾತನ್ನು ಶ್ರೀಮದಾಚಾರ್ಯ ಹೇಳ್ತಾರೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತಕಾಲದಲ್ಲಿ ವಿಶೇಷವಾಗಿ ಸ್ನಾನ ಮಾಡಬೇಕು. ನಾನು ನಿನ್ನೆಲ್ಲ ಮೊನ್ನೆ ಕಾರಣ ಹೇಳಿದೆ. ಕೊನೆ ಕಾಲಕ್ಕೆ ನಾವು ಯಾವುದನ್ನ ಸ್ಮರಣ ಮಾಡುತ್ತಾ ದೇಹವನ್ನು ಬಿಡುತ್ತೇವೆಯೋ ಆ ದೇಹ ನಮಗೆ ಜನ್ಮಾಂತರದಲ್ಲಿ ಬರ್ತದೆ. ಹಾಗೂ ನಮ್ಮ ಕರ್ಮಾನುಸಾರವೇ ಬರ್ತದೆ. ಕರ್ಮಾನುಸಾರವಾಗಿಯೇ ಸ್ನಾನ ಬರುವುದು, ಅದಕ್ಕೆ ಅನುಗುಣವಾಗಿಯೇ ಜನ್ಮ ಬರ್ತದೆ. ಹೀಗಾಗಿ ಆದಷ್ಟು ಪ್ರಯತ್ನ ಮಾಡಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕೆ ನಾವು ನಿರಂತರವಾಗಿ ಅದರಲ್ಲಿ ಆಸಕ್ತರಾಗಿರ್ಬೇಕು. ನಮಗೆ ಪುಣ್ಯ ತುಂಬಾ ಕಡಿಮೆ ಇದೆ. ಪಾಪದ ಜೊತೆಗೇನೆ, ಪಾಪಿಗಳ ಜೊತೆಗೇನೆ ನಾವು ಬದುಕ್ತಾ ಇದ್ದೇವೆ. ಜಿತಂತೆ ಸ್ತೋತ್ರದಲ್ಲಿ ಒಂದು ಮಾತು ಬರ್ತದೆ. ಕಲವು ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ ಕಥಂ ತ್ವಾಂ ಅಸದಾಚಾರ ಪಾಪ ಪ್ರಸವ ಭೂರುಹ. ಬ್ರಹ್ಮದೇವರು ನಮಗಾಗಿ ಹೇಳುವಂತಹ ಒಂದು ಮಾತು. ಪರಮಾತ್ಮ ಕಲಿಯುಗದಲ್ಲಿ ನಾನು ಹುಟ್ಟಿದ್ದೇನೆ. ಎಂಥ ಕಲಿಯುಗ? ಸರ್ವಧರ್ಮ ಬಹಿಷ್ಕೃತೆ. ಯಾವ ಧರ್ಮವನ್ನು ಮಾಡಲು ಅನುಕೂಲ ಇಲ್ಲದೆ ಇರುವ ಪರಿಸ್ಥಿತಿ, ಅಂತಹ ಒಂದು ದೇಶ ಕಾಲಗಳಿಂದ ಕೂಡಿದ ಈ ಕಲಿಯುಗದಲ್ಲಿ ನಾನು ಹುಟ್ಟಿದ್ದೇನೆ ಅಂದ ಮೇಲೆ ಕಥಂ ತ್ವಾಂ ಸದಾಚಾರ ಪಾಪ ಪ್ರಸವ ಭೂರುಹ. ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ಪುಣ್ಯ ಕೆಲವು ಪಾಪ ಹೀಗಿರುತ್ತೆ. ಹೇಗೆ ಅಂದ್ರೆ, ಒಂದು ಪುಣ್ಯ ಮಾಡಿದ್ರೆ ಆ ಪುಣ್ಯಕ್ಕೆ ಇನ್ನೊಂದು ಪುಣ್ಯ, ಆ ಪುಣ್ಯಕ್ಕೆ ಇನ್ನೊಂದು ಪುಣ್ಯ, ಹೀಗೆ ಬರ್ತದೆ. ಕೆಲವು ಪಾಪನೂ ಹಾಗೆ, ಒಂದು ಪಾಪ ಅಂದ್ರೆ ಆ ಪಾಪಕ್ಕೆ ಇನ್ನೊಂದು ಪಾಪ, ಒಂದೊಂದು ಪಾಪಕ್ಕೆ ಇನ್ನೊಂದು ಪಾಪ. ಹೀಗೆ ಪುಣ್ಯ ಬೀಜ ಪುಣ್ಯ, ಪಾಪ ಬೀಜ ಪಾಪ ಅಂದ್ರೆ ಅದಕ್ಕೊಂದೊಂದು ಕಾರಣ ಆಗ್ತಾ ಹೋಗುತ್ತೆ. ಇಂತಹ ಒಂದು ಪ್ರಸಂಗದಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಬರುತ್ತೆ. ನಾವು ಸಾತ್ವಿಕರಾಗಿದ್ದೀವಿ ಅಂತಂದರೆ ಕೇವಲ 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 ಗುರುಗಳ ಅನುಗ್ರಹ, ಭಗವಂತನ ಅನುಗ್ರಹ. ನಾವು ಇವತ್ತು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ಭಗವಂತನ ಸ್ಮರಣೆ ಮಾಡ್ತೇವೆ, ದೇವರ ಮಹಾತ್ಮ್ಯವನ್ನ ಕೇಳ್ತೇವೆ. ಆ ಕೇಳುವಾಗ ಹೇಗಿರುತ್ತೆ ಅಂದ್ರೆ, ನಾವು ಹೇಳೋರಿಗೆ ಕೇಳೋರಿಗೆ ಹೇಗಿರುತ್ತೆ ಗೊತ್ತಿಲ್ಲ, ಅಂತೂ
ಇಡೀ ಜಗತ್ತನ್ನೆಲ್ಲ ಮರೆತು ನಾವು ಒಂದು ಭಗವಂತನ ಸನ್ನಿಧಾನದಲ್ಲಿ ಬರ್ತೇವೆ, ಗುರುಗಳ ಸನ್ನಿಧಾನದಲ್ಲಿ ಬರ್ತೇವೆ. ಅದು ಈ ಯಾವ ಕಲಿಯುಗದ ಬಾಧೆಯನ್ನು ಮೀರುವಂತಹ ಒಂದು ಶಕ್ತಿಯನ್ನ ಭಗವಂತ ಕೊಟ್ಟು ಆ ಕೆಲಸವನ್ನು ಮಾಡಿಸ್ತಾನೆ. ನಾವು ನಿನ್ನೆ ಎಷ್ಟು ಪ್ರಯತ್ನ ಮಾಡಿದ್ರು ಪಾಠ ಮಾಡ್ಲಿಕ್ಕಾಗಿಲ್ಲ. ಅದೇ ಕಲಿಯ ಪ್ರಭಾವ ಇಲ್ಲ. ಅಸುರರು ಪಾಠಕ್ಕೆ ವಿಘ್ನ ತುಂಬಾ ಜಾಸ್ತಿ ಮಾಡ್ತಾರೆ. ವಿಘ್ನಗಳು ಅಂದ್ರೆ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಿರ್ತದೆ. ಆದ್ರೆ ಭಗವಂತನ ಕಲ್ಪಿದ್ರೆ ಮಾತ್ರ ಅಲ್ಲಿದ್ರೆ ಆಗೋದೇ ಇಲ್ಲ. ಹೀಗಾಗಿ ಬಾಹ್ಯವಾದ ಪದಾರ್ಥಗಳು ಎಲ್ಲವೂ ನಮಗೆ ಅನುಕೂಲವಾಗಬೇಕು. ನಮ್ಮ ದೇಹ ಇಂದ್ರಿಯ ಮನಸ್ಸುಗಳು ಯಾವ ರೀತಿಯಾಗಿ ಸಾಧನಕ್ಕೆ ಅನುಕೂಲವಾಗಬೇಕು ಅದರಂತೆ ಹೊರಗಿರ್ತಕ್ಕಂತಹ ಪದಾರ್ಥ ಅನುಕೂಲವಾಗಬೇಕು. ಹೀಗಾಗಿ ಅದು ಕೂಡ ನಮಗೆ ಯಾವಾಗತ್ತೆ ಜೀವನಗಳಿದ್ರೆ ಮಾತ್ರ ಆಗ್ತದೆ. ಹೀಗಾಗಿ ಪರಮಾತ್ಮನ ಸ್ಮರಣಕ್ಕೆ ನಮಗೆ ಎಲ್ಲರೂ ಅನುಕೂಲವಾಗಿರಬೇಕು. ಭಗವಂತನ ಸ್ಮರಣೆಯನ್ನು ನಿರಂತರವಾಗಿ ಮಾಡಬೇಕು. ಅದರಲ್ಲಿಯೂ ಅಂತಕಾಲೇ ವಿಶೇಷತಃ ಮನಸ್ಸು ಗಟ್ಟಿ ಮಾಡಬೇಕು. ನಮಗೆಲ್ಲ ದೇವರ ಆ ರೀತಿಯ ಮನಸ್ಸನ್ನು ಕೊಡಬೇಕು. ನಮ್ಮ ಶಾಸ್ತ್ರಗಳಲ್ಲಿ ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ ಎಲ್ಲ ಹೇಳಿದ್ದಾರೆ. ಅಂದ್ರೆ ಅರ್ಥ ನಿಮಗೆ ಆಫ್ಟರ್ ಇವಾಗ ರಿಟೈರ್ಮೆಂಟ್ ಹೇಳ್ತೀವಿ ಆ ತರ ವಾನಪ್ರಸ್ಥಾಶ್ರಮ. ವಾನಪ್ರಸ್ಥಾಶ್ರಮ ಅಂದ್ರೆ ನಮ್ಮ ಮಕ್ಕಳಿಗೂ ಆ ಸಂಪೂರ್ಣವಾದ ಪರಿವಾರಕ್ಕೂ ನಮಗೇನು ಸಂಬಂಧ ಇಲ್ಲ ಅಂತ ದೂರ ಹೋಗಿ ಇರೋದು, ಅರಣ್ಯದಲ್ಲಿ ಇದ್ಬಿಡೋದು. ಇನ್ನ ಇಂತಹ ಪರಿಸ್ಥಿತಿ ಇಲ್ಲ ಅಂದ್ರೆ ಅದು ಸನ್ಯಾಸಾಶ್ರಮ ತಗೊಂಡು ವಾಸ ಮಾಡಬಹುದು. ಅದ್ಯಾಕೆ ಅಂದ್ರೆ ನಮ್ಮ ಜೊತೆಗಿರತಕ್ಕಂತಹ ಸಂಸಾರದಲ್ಲಿ ಅಭಿಮಾನ ಕಡಿಮೆ ಆಗಬೇಕು ಅನ್ನುವುದಕ್ಕಾಗಿ ಈ ರೀತಿಯಾಗಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದ ಏನಾಗತ್ತೆ, ಕೊನೆಯ ಕಾಲಕ್ಕೆ ನಾವು ಭಗವಂತನ ಸ್ಮರಣೆಯನ್ನ ಚಿಂತನವನ್ನು ಮಾಡಲಿಕ್ಕೆ ಹೆಚ್ಚು ಅನುಕೂಲವಾಗುತ್ತೆ. ಹೀಗಾಗಿ ಅಂತಕಾಲೇ ವಿಶೇಷತಃ ಆ ಭಗವಂತನ ಸ್ಮರಣೆ ನಾವು ಮಾಡ್ತೀವಿ ಅಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ, ಎಷ್ಟು ಮಾಡ್ಲಿಕ್ಕೆ ಸಾಧ್ಯ? ಶ್ರೀಮದಾಚಾರ್ಯ ಅಂತಾರೆ ಅಜಾದಯ. ಅಜ ಅಂದ್ರೆ ಬ್ರಹ್ಮದೇವರು, ಅ ಅಂದ್ರೆ ನಾರಾಯಣ ವಿಷ್ಣು, ಜ ಅಂದ್ರೆ ಆ ಪರಮಾತ್ಮನಿಂದ ಹುಟ್ಟಿದವರು. ಭಗವಂತನಿಂದ ಹುಟ್ಟಿರತಕ್ಕಂತಹ ಯಾವ ಬ್ರಹ್ಮದೇವರಿದ್ದಾರೋ ಆ ಬ್ರಹ್ಮದೇವರೇ ಮೊದಲಾದ ದೇವತೆಗಳು. ಯದ್ಗುಣಾನಾಂ ಅಂತಂ ನೈವ ಉದಾಪುಹು. ಗೃಣಂತಹ, ಗೃಣಂತಹ ಅಂದ್ರೆ ಸ್ತೋತ್ರ ಮಾಡತಕ್ಕಂಥವ್ರು ಅಂತ ಅರ್ಥ. ಭಗವಂತನ ಗುಣಗಳನ್ನ ಹೇಳ್ತಾರೆ ಆದರೂ ಕೂಡ ಅಂತಂ ನೈವ ಉದಾಪುಹು, ಆ ಗುಣಗಳ ಅಂತವನ್ನ, ಕೊನೆಯನ್ನ ಮಾತ್ರ ಯಾರೂ ಮುಟ್ಟಲೇ ಇಲ್ಲ. ಅಷ್ಟು ಭಗವಂತನ ಅನಂತವಾದ ಗುಣಗಳಿವೆ. ನಿನ್ನೆ ಇವತ್ತು ಎಲ್ಲ ಮೊನ್ನೆ ಶ್ರೀ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಆಗಿದೆ, ನಡೀತಾ ಇದೆ. ಮಹಾನುಭಾವರು, ತಪಸ್ವಿಗಳು, ಸಿದ್ಧಪುರುಷರು, ಶಾಪಾನುಗ್ರಹ ಸಮರ್ಥರು ಅನೇಕ ಶ್ರೀಮದ್ ಆಚಾರ್ಯರ ಗ್ರಂಥಗಳ ವ್ಯಾಖ್ಯಾನ ಮಾಡುವುದಕ್ಕಾಗಿ ತಮ್ಮ ಇಡೀ ಜೀವನವನ್ನು ಮೀಸಲಿಟ್ಟವರು. ಅವರು ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ, ರಮಯಾಪ್ಯಗಣಯ್ಯ ವಸ್ತುಜಾತಂ ದ್ವಿವಿಧಂ ಪ್ರಾಹುರಮಂದ ಬುದ್ಧಿ ಭಾಜಃ ತವ ಸದ್ಗುಣ ಜಾತಮೇಕ ಮನ್ಯನ್ ಮಮ ಧ್ರುವಾರ ದುರಂತ ಪಾಪಜಾತಂ. ಮಹಾನುಭಾವರು ಅಲ್ಪರಿಗೆ ಯಾವಾಗ ಅಲ್ಪ ಬುದ್ಧಿನೇ ಇರ್ತದೆ. ದೊಡ್ಡವರನ್ನು ನೋಡಿ ನಾವು ಕಲಿಬೇಕು. ಅಂತಾರೆ ಸ್ವಾಮಿ ಪರಮಾತ್ಮ ನನಗೆ ಹೀಗೆ ಅನಿಸ್ತದೆ ಅಂತಂತಾರೆ. ಏನಂತಂದ್ರೆ ರಮಯಾಪ್ಯಗಣಯ್ಯ ವಸ್ತುಜಾತಂ ದ್ವಿವಿಧಂ ಪ್ರಾಹುರ್ ಅಮಂದ ಬುದ್ಧಿಭಾಜ. ಅಮಂದ ಬುದ್ಧಿಭಾಜ ಅಂದ್ರೆ ಜ್ಞಾನಿಗಳು. ಜ್ಞಾನಿಗಳು ಹೇಳ್ತಾರೆ ಏನು ಅಂತಂದ್ರೆ, ಲಕ್ಷ್ಮೀದೇವಿಯು ಎಣಸ್ಲಿಕ್ಕಾಗದೇ ಇರತಕ್ಕಂತಹ ವಸ್ತುಗಳು ಜಗತ್ತಿನ ಎರಡಿದೆ. ಅದೇನು ಅಂತಂದ್ರೆ ತವ ಸದ್ಗುಣ ಜಾತಂ,
ಪರಮಾತ್ಮ ನಿನ್ನ ಗುಣಗಳು, ಅನಂತ ಗುಣಗಳು, ಅನಂತ ಸಾಮರ್ಥ್ಯ, ಅನಂತ ಶಕ್ತಿ, ಸೃಷ್ಟಿಯಾದಿ ವ್ಯಾಪಾರಗಳು, ಆ ನಿನ್ನ ಮಹಿಮೆಯನ್ನ, ನಿನ್ನ ಗುಣಗಳನ್ನ ಲಕ್ಷ್ಮೀದೇವಿಯು ಪರಿಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದಿದೆ, ಅದೇನು ಗೊತ್ತಾ? ಮಮ ದುರ್ವಾರ ದುರಂತ ಪಾಪಜಾತವನು, ನಾನು ಮಾಡಿದ ಪಾಪಗಳ ಸಮೂಹ, ಅದು ಕೂಡ ಲಕ್ಷ್ಮೀದೇವಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿಪ್ರಾಯ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ, ಅಷ್ಟು ಪಾಪಗಳನ್ನು ನಾವು ಮಾಡ್ತೇವೆ. ಎಷ್ಟು ಒಂದು ಹೊಸದಾದ ರೀತಿಯಲ್ಲಿ ಕಾನ್ಸೆಪ್ಟ್ ಇಟ್ಟುಕೊಂಡು ಅವರು ಸ್ತೋತ್ರವನ್ನ ಮಾಡಿದ್ದಾರೆ. ಮಹಾನುಭಾವರು ವಿಜೇಂದ್ರ ಸ್ವಾಮಿಗಳು ನಿಜವಾಗಿಯೂ ಅವರ ಚರಿತ್ರೆಯನ್ನು ಕೇಳಬೇಕು. ಗುರುಗಳ ಮಹಿಮೆಯನ್ನು ಕೇಳಿದ್ರೆ ಪಾಪಗಳೆಲ್ಲ ದೂರವಾಗುತ್ತೆ. ಭಗವಂತನ ಮಹಿಮೆಯಿಂದ ಹೇಗೆ ನಮಗೆ ದೇವರ ಅನುಗ್ರಹವಾಗ್ತದೋ ಹಾಗೆ ಗುರುಗಳ ಸ್ಮರಣೆ ಮಾಡಿದರೆ ಆ ಗುರುಗಳ ಅನುಗ್ರಹ ಆಗ್ತದೆ. ಗುರುಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಒಂದು ಅನುಗ್ರಹವೂ ಆಗ್ತದೆ. ಬಹಳ 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 ಅದ್ಭುತವಾಗಿರ್ತಕ್ಕಂತಹ ಚರಿತ್ರೆ ಅವ್ರದ್ದಿದೆ. ಅವರ ಅನುಗ್ರಹ ಮಾಡಿದ್ರೆ ನೋಡೋಣ. ಅವಾಗಾದ್ರೂ ಒಂದ್ಸಲ ಆ ಗುರುಗಳ ಚರಿತ್ರೆಯನ್ನೇ 1 ತಾಸು 2 ತಾಸು ಹೇಳಿದ್ರೆ ವಿಶೇಷವಾಗಿ ಆ ಮಹಿಮೆಯನ್ನು ತಿಳ್ಕೊಳ್ಲಿಕ್ಕೆ ಆಗ್ತದೆ. ಅನಾಯಾಸೆ ಅವರ ಸ್ಮರಣ ಬಂತು. ಯಾಕೆಂದ್ರೆ ಅವರು ಇದೇ ಮಾತನ್ನ ಇಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಏನ್ ಹೇಳ್ತಾ ಇದ್ದಾರೆ ನಾವು ನೋಡ್ತಾ ಇರೋದು ಅಂದ್ರೆ, ನೈವ ಉದಾಪುಹು ಗೃಣಂತಹ ಅಂತಂ ಯದ್ಗುಣ. ಬ್ರಹ್ಮಾದಿ ದೇವತೆಗಳು ಯಾವ ಭಗವಂತನ ಸ್ತೋತ್ರವನ್ನು ಮಾಡಿದಾಗ ಆ ಗುಣಗಳ ಅಂತವನ್ನು ಹೊಂದಲು ಸಾಧ್ಯವಾಗಲಿಲ್ಲ. ಅಂತಹ ಮಹಾಮಹಿಮನಾದವನು, ಅಂತಹ ಗುಣವುಳ್ಳವನು ಅಂತ ಪರಮಾತ್ಮನನ್ನ ಇಲ್ಲಿ ಶ್ರೀಮದಾಚಾರ್ಯ ತೋರಿಸ್ತಾ ಇದ್ದಾರೆ. ಅದನ್ನೇ ನಾವು ಅನೇಕ ಬೇರೆ ಬೇರೆ ಕಡೆಯೂ ಕೂಡ ನಾವು ಭಾಗವತದಲ್ಲಿ ಶ್ರೀಮದಾಚಾರ್ಯ ಸುಮಧ್ವಜದಲ್ಲಿಯೂ ಕೂಡ ಬರ್ತದೆ. ನರಮಾಪಿ ಪದಾಂಗುಲೀರಸನ್ ನಕ ದೂರಾಡಿದ ಅನಂತ ಸದ್ಗುಣ ಗಣಯದ್ ಗಣಯಂತ್ಯನಾರ್ಥಂ ಪರಮಾನುಕೋಸ್ತ ಪರೋ ಗುಣಾನ್ ವದೇತ್. ಯಾವ ಭಗವಂತನ ಪಾದ ಧೂಳಿಯಲ್ಲಿ ಹತ್ತಿರತಕ್ಕಂತಹ ಆ ಸಮೀಪದಲ್ಲಿರ್ತಕ್ಕಂತಹ ಗುಣಗಳನ್ನೇ ಲಕ್ಷ್ಮೀದೇವಿ ಅನಾದ ಕಾಲದಿಂದ ಅನಂತ ಕಾಲದವರೆಗೆ ತಾನು ಧ್ಯಾನ ಮಾಡ್ತಾ ಇದ್ದರೂ ಅದನ್ನ ಪೂರ್ಣವಾಗಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ಳಿಕ್ಕೆ ಆಗಿಲ್ಲ ಅಂತಂದ ಮೇಲೆ ಅಂತಹ ಅನಂತ ಗುಣಗಳಿಂದ ಪರಿಪೂರ್ಣನಾದ ಪರಮಾತ್ಮ, ಅಂತಹ ಭಗವಂತನ ಚಿಂತನವನ್ನು ನಾವು ಮಾಡಬೇಕು. ನಮಗೆ ದೇವರ ಬಗ್ಗೆ ಯಥಾರ್ಥ ಜ್ಞಾನ ಬರಬೇಕು, ಭಗವಂತನ ಮಹಾತ್ಮ ಜ್ಞಾನ ಆಗಬೇಕು. ಆದ್ರೆ ಬಹಳ ಸಂತೋಷ. ಆದ್ರೆ ಒಂದು ಮಾತ್ರ ದೇವರಲ್ಲಿ ಕೇಳ್ಕೋಬೇಕು. ಅದೇನು ಅಂದ್ರೆ, ನನಗೆ ದೇವರ ಬಗ್ಗೆ ಬಹಳ ಗೊತ್ತು, ನನಗೆಲ್ಲ ಗೊತ್ತು ಅಂತನ್ನೋ ಭ್ರಮೆ ಮಾತ್ರ ಯಾವತ್ತೂ ಬರಬಾರ್ದು. ದೊಡ್ಡ ಹಾನಿ ಅದು. ಗೊತ್ತಿಲ್ಲ ಅಂತಾದ್ರೆ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನನಗೆಲ್ಲ ಗೊತ್ತು ಅಂತೇಳಿ ನಾವು ತಿಳ್ಕೊಂಡ್ಬಿಟ್ರೆ ನಾವಿನ್ನೇನು ಪ್ರಯತ್ನ ಮಾಡ್ತೀವಿ? ಮುಂದೇನು ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಪ್ರಯತ್ನ ಮಾಡ್ಲಿಕ್ಕೆ ಆಗೋದೂ ಇಲ್ಲ. ಆದ್ದರಿಂದ ದೇವರಲ್ಲಿ ಒಂದು ಪ್ರಾರ್ಥನೆ ಏನು ಅಂತಂದ್ರೆ, ಭಗವಂತ ನಿನ್ನ ಜ್ಞಾನವನ್ನು ಹೊಂದಲಿಕ್ಕೆ ನನಗೆ ಅನುತ್ಸಾಹ ಕೊಡಬೇಡ. ಅದ ಪರವಾಗಿಲ್ಲ, ನಂಗೆಲ್ಲ ಗೊತ್ತು, ಅದು ಭಾಗವತ ಎಲ್ಲ ಕೇಳಿಸುತ್ತೆ, ಎಲ್ಲ ಗೊತ್ತು. ಈ ತರಹ ಯಾವುದೋ ಒಂದು ವಿಷಯವನ್ನ ಹೇಳುವಾಗ ನನಗೆ ಗೊತ್ತು, ನಾನು ಕೇಳಿದ್ದೀನಿ ಅಂತ ಅನ್ನೋ ಭ್ರಮೆ ಶಾಸ್ತ್ರದ ಬಗ್ಗೆ, ಭಗವಂತನ ಮಹಾತ್ಮ್ಯದ ಬಗ್ಗೆ ನಮಗೆ ಬಂದು ಬಿಟ್ರೆ ದೊಡ್ಡ ಹಾನಿ ನಮಗೆ. ಆ ಗುರುಗಳು ಅವತ್ತು ಏನು ಉಪದೇಶ ಮಾಡ್ತಾರೋ, ನಮ್ಮ ಮನಸ್ಸಿಗೆ ಏನ್ ಬರುತ್ತೋ, ಹೇಗೆ ಭಗವಂತ ಕರುಣೆ ಮಾಡ್ತಾನೋ ಯಾರಿಗೂ ಗೊತ್ತು, ನಮ್ಗೆ ಗೊತ್ತಿಲ್ಲ. ಹೀಗಾಗಿ ನಾವು ಕಾಯ್ತಾ ಇರಬೇಕು. ಯಾವಾಗ ನಮಗೆ ಆ ಭಗವಂತನ ಮಹಾತ್ಮೆ ಎಷ್ಟು ಕೇಳಿಕ್ಕಾಗತ್ತೆ, ಎಷ್ಟು ತಿಳ್ಕೊಳಿಕ್ಕಾಗ್ತದೆ,
ಅಂತ ನಾವು ಕಾಯ್ದು 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 ಆ ಭಗವಂತನ ಮಹಾತ್ಮೆ ತಿಳ್ಕೊಂಡಾಗ ಹೆಚ್ಚು ಸಂತೋಷವಾಗ್ತದೆ. ಮಗ ಹೇಳ್ತಾನೆ ನಾನು 7 ಗಂಟೆಗೆ ಬರ್ತೀನಿ ಅಂತ. ನಾವು ಕಾಯ್ತೀವಿ, 7 ಗಂಟೆಗೆ ಬರ್ತಾನೆ, 7 ಆಯ್ತು, 7:30 ಆಯ್ತು, 8 ಆಯ್ತು, ಬರ್ಲಿಲ್ಲ. ಅಯ್ಯೋ ಬಂದಿಲ್ಲ, 8:00 ಬಂದ. ಬರೋನೇ ಇರ್ತಾನೆ. ಆದ್ರೂ ನಮ್ಗೆ ಸಂತೋಷವಾಯ್ತು. ಯಾಕೆ ಸಂತೋಷ ಆಯ್ತು? ನೀವು 1 ಗಂಟೆ ಕಾಯ್ದಿರಲ್ಲ, ಅದು ಪ್ರೀತಿ ಇಲ್ಲ ಅಂದ್ರೆ ಮುಗಿದೈತೆ, ಅಷ್ಟೇ. ಬರ್ತಾನೆ ನೋಡಿ, 8, 9 ಗಂಟೆ ಯಾವ ಬಂದು ಬರ್ತಾನೆ, ಅದು ಬೇರೆ. ಆದ್ರೆ ಯಾವ ವ್ಯಕ್ತಿಗೆ ಆ ತರಹದ ಪ್ರೀತಿ, ಆತಂಕ, ತವಕ ಇದೆಯಲ್ಲ, ಆವಾಗ ನನ್ನ ಮಹತ್ವ ಗೊತ್ತಾಗ್ತದೆ. ಹಾಗೇನೆ ಭಗವಂತನ ಮಹಾತ್ಮ್ಯವನ್ನು ತಿಳಿದುಕೊಳ್ಳಬೇಕು. ದೇವರ ಮಹಾತ್ಮ್ಯ ಜ್ಞಾನದಿಂದ ನಮಗೆ ಹೆಚ್ಚು ಲಾಭವಾಗತ್ತೆ ಅಂತ ಯಾರು ಕಾಯ್ತಾ ಕೂಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಹೆಚ್ಚು ಲಾಭವಾಗತ್ತೆ. ಹೀಗಾಗಿ ನಾವೆಲ್ಲ ದೇವರ ಮಹಾತ್ಮ್ಯ ತಿಳ್ಕೊಂಡಿವಿ, ದೇವರ ಮಹಾತ್ಮ್ಯವನ್ನು ಹೇಳ್ತೀವಿ ಅಂತಂದ್ರೆ ಅದು ಕೇವಲ ಅಲ್ಪ ಅಲ್ಪ ಅಲ್ಪ, ಅತೀ ಅಲ್ಪ. ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು, ಲಕ್ಷ್ಮೀ ಮೊದಲಾದ ದೇವತೆಗಳಿಗೇನೆ ಭಗವಂತನ ಮಹಾತ್ಮ್ಯವನ್ನು ತಿಳಿಯಕ್ಕಾಗಿಲ್ಲ, ಪೂರ್ಣವಾಗಿ ಹೇಳಿಕ್ಕಾಗುವುದಿಲ್ಲ ಅಂತ ಅಂದ ಮೇಲೆ ಸಾಮಾನ್ಯ ಮನುಷ್ಯರಿಗೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ ಅಂತ ಬಿಡ್ಲಿಕ್ಕಿಲ್ಲ. ಕೆಲವರು ಹೀಗೂ ಇರ್ತಾರೆ, ವಿಚಿತ್ರ. ನಮಗದೆಲ್ಲ ಸಂಬಂಧ ಇಲ್ಲಪ್ಪ, ಬಹಳ ದೊಡ್ಡವರು ಅಂದ್ರೆ ಹಾಗೆಲ್ಲ ಇಲ್ಲ. ಎಷ್ಟೇ ಶಾಸ್ತ್ರ ದೊಡ್ಡದಿದ್ದರೂ ಪರಮಾತ್ಮನಿಗೆ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ಲಕ್ಷ್ಮೀಜಿ ಸ್ತೋತ್ರ ಮಾಡ್ತಾರೆ ಅದಕ್ಕೆ ನಾವು ಮಾಡದೆ ಇರ್ಲಿಕ್ಕಾಗ್ತದೆ? ನಾವು ಮಾಡ್ತೀವಿ. ಬಹಳ ಚಿಕ್ಕವರು, ಬಹಳ ಅಲ್ಪರು, ನಮಗೇನು ಗೊತ್ತಿಲ್ಲ. ಆದರೂ ಕೂಡ ನಾವು ಮಾಡಿದ ಈ ಸ್ತೋತ್ರವನ್ನ ಭಗವಂತ ಕೇಳ್ತಾನೆ. ದೇವರು ಕೇಳೋದಿಲ್ಲ ಅಂತ ತಿಳ್ಕೋಬೇಡಿ. ನಮ್ಮಂತಹ ಮನುಷ್ಯರ ಅಹಂಕಾರಿಗಳು, ಭಗವಂತನ ಹಂಗಲ್ಲ. ಯಾವುದೇ ವ್ಯಕ್ತಿ, ಎಷ್ಟೇ ಸಣ್ಣ ವ್ಯಕ್ತಿಯಾದರೂ ಪ್ರೀತಿಯಿಂದ ಭಕ್ತಿಯಿಂದ ಸ್ತೋತ್ರ ಮಾಡಿದ್ರೆ ಪರಮಾತ್ಮ ಆ ಸ್ತೋತ್ರವನ್ನು ಕಿವಿಗೊಟ್ಟು ಕೇಳ್ತಾನೆ. ಆದ್ದರಿಂದ ನಾವು ಭಗವಂತನ ಗುಣಗಳ ಚಿಂತನೆಯನ್ನು ಮಾಡ್ತಾ ಇರಬೇಕು. ಯದ್ಗುಣಾನಾಂ ಗೃಣಂತಹ ಅಜಾದಯ ಅಂತಂ ನೈವ ಉದಾಪುಹು. ಗೃಣಂತಹ ಅಂದ್ರೆ ಸ್ತೋತ್ರ ಮಾಡುವ ಅಂತ ಅರ್ಥ. ಸಂಸ್ಕೃತದಲ್ಲಿ ಗೃಣನ್ ಅಂತನ ಶಬ್ದಕ್ಕೆ ಸ್ತೋತ್ರ ಮಾಡುವವನು ಅಂತ ಅರ್ಥ. ಹೀಗಾಗಿ ಗಣಂತಹ ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾರೆ ಬ್ರಹ್ಮಾದೇವತೆಗಳು. ಅವರೆಲ್ಲ ನಮ್ಮಂತೆ ಸಕಾಮಕರ ಮಾಡೋರಲ್ಲ. ನಮಗೆ ದೇವರಿಂದ ಏನಾದರೂ ಕೆಲಸ ಆಗಬೇಕು ಅಂತ ಆಗಿದ್ದರೆ ಮಾತ್ರ ನಾವು ದೇವರ ಸ್ತೋತ್ರ ಮಾಡಿ ಪ್ರಾರಂಭ ಮಾಡ್ತೀವಿ. ನಮಗೇನಾದ್ರೂ ಕಷ್ಟ ಬಂದರೆ ಸ್ತೋತ್ರ ಮಾಡ್ತೀವಿ. ಆದರೆ ಸ್ವಾಭಾವಿಕವಾಗಿ, ಸಹಜವಾಗಿ ಭಗವಂತ ದೊಡ್ಡ ವ್ಯಕ್ತಿಯವನು, ಮಹಾನುಭಾವ, ಅನಂತಾನಂತ ಜೀವ ನಿಯಾಮಕ. ಅದಕ್ಕಾಗಿ ನಾವು ಸ್ತೋತ್ರ ಮಾಡಬೇಕು ಅಂತ ಸ್ತೋತ್ರ ಮಾಡೋದು ತುಂಬಾ ಕಡಿಮೆ ಕಡಿಮೆ ಕಡಿಮೆ, ಬಹಳ ಅಲ್ಪ ಅದು. ಹೀಗಾಗಿ ಶಾಸ್ತ್ರದಲ್ಲಿ ಹೇಳೋದು ಏನು ಅಂತಂದ್ರೆ, ಒಂದ್ ಕಡೆ ಹೇಳ್ತಾರೆ, ಈ ಬ್ರಹ್ಮ ದೇವತೆಗಳು ಇವರು ನಿಷ್ಕಾಮವಾಗಿ ಭಗವಂತನ ಪೂಜೆ ಮಾಡುವವರು, ಭಗವಂತನ ಆರಾಧನೆ ಮಾಡುವರು, ಸ್ತೋತ್ರ ಮಾಡುವರು. ನಾವೆಲ್ಲ ಮನುಷ್ಯರು ಸಕಾಮವಾಗಿ ಭಗವಂತನ ಪೂಜೆ ಮಾಡುವರು, ಭಗವಂತನ ಆರಾಧನೆ ಮಾಡುವರು. ಹೀಗಾಗಿ ನಮ್ಮಂತಹ ಸಾಮಾನ್ಯ ಮನುಷ್ಯರ ಪೂಜೆಯಿಂದ, ಸ್ತೋತ್ರದಿಂದ ಭಗವಂತನಿಗೆ ಏನಾಗಬೇಕಾಗಿದೆ, ಏನು ಲಾಭ ಇದೆ? ಪರಮಾತ್ಮನಿಗೆ ಯಾವ ಲಾಭ ಯಾರಿಂದಲೂ ಇಲ್ಲ. ಸ್ವಯಂ ಭಗವಂತ ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ. ಅನೇಕ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಕೊಡುವ ಯಾವ ವಸ್ತುಗಳಿಂದಲೂ ಭಗವಂತನ ಲಾಭ ಸರ್ವಥ ಇಲ್ಲ. ಅವನ ಗುಣಗಳೇ ಅಷ್ಟಿದೆ. ಇಷ್ಟೆಲ್ಲ ಇದ್ದರೂ ಕೂಡ ಆ ಪರಮಾತ್ಮನಿಗೆ ಅಹಂಕಾರ ಇಲ್ಲ, ಮಮಕಾರ ಇಲ್ಲ. ಪರಮಾತ್ಮನಿಗೆ ಯಾವುದೂ ಇಲ್ಲ. ಅತೀ ಸುಲಭ. ಸುಲಭನೋ ಹರಿ ತನ್ನವರಿಗೆ, ದಾಸ ಹೇಳ್ತಾರಲ್ಲ ಹಾಗೆ ಭಗವಂತ ಬಹಳ ಸುಲಭ. ಯಾರಿಗೆ? ಅವನಲ್ಲಿ ಭಕ್ತಿ ಮಾಡಿದರೆ. ಭಕ್ತಿ ಮಾಡಿದ್ರೆ ಅತೀ ಸುಲಭ.
ಭಕ್ತಿ ಬಂಧನ ವಶಃ. ಪರಮಾತ್ಮ ಭಕ್ತಿಯ ಪಾಶದಲ್ಲಿ ಕಟ್ಕೊಂಡ್ಬಿಡ್ತಾನೆ ತನ್ನ ತಾನು. ಭಕ್ತಿ ಇಲ್ಲ ಅಂತ ಆದ್ರೆ ನೀವು ಎಂಥ ಇಡೀ ಜಗತ್ತಿನಲ್ಲಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳನ್ನು ಭಗವಂತನ ಜೊತೆ ಉಪಯೋಗ ಮಾಡಿದ್ರು ಏನಾಗೋದು, ದೇವರಿಗೆ ಏನೇನೇನು ಆಗೋದಿಲ್ಲ. ಹೀಗಾಗಿ ಶ್ರೀಮದ್ ಆಚಾರ್ಯ ಅಂತಾರೆ, ಭಗವಂತನ ಸ್ತೋತ್ರ ಮಾಡಿ, ಆದರೆ ನಿರ್ವ್ಯಾಜವಾಗಿ ಮಾಡಿ, ನಿಷ್ಕಾಮವಾಗಿ ಮಾಡಿ, ಭಗವಂತನ ಪ್ರೀತಿಗಾಗಿ ಮಾಡಿ. ದೇವರು ಕೊಟ್ಟ ಉಪಕಾರ ಅನೇಕ, ಭಗವಂತ ಏನು ಉಪಕಾರ ಮಾಡಿದ್ದಾನಲ್ಲ, ಆ ಉಪಕಾರವನ್ನು ಸ್ಮರಣೆ ಮಾಡ್ತಾ, ಭಗವಂತ ಇಷ್ಟನ್ನು ಉಪಕಾರ ಮಾಡಿದ್ದಿ, ಬಹಳ ಆಗಿದೆ, ನೀನು ಕೊಟ್ಟಿದ್ದ ಅಷ್ಟಲ್ಲ ಇಷ್ಟಲ್ಲ ಅಂತ ದೇವರ ಸ್ಮರಣೆ ಮಾಡಬೇಕು. ಹೀಗಾಗಿ ದೇವರು ಕೊಟ್ಟ ಅಂತ ಹೇಳಿಕ್ ಲಿಸ್ಟ್ ತುಂಬಾ ಕಡಿಮೆ ಇದೆ, ದೇವರು ಕೊಟ್ಟಿಲ್ಲ ಅಂತ ಹೇಳಿಕ್ಕೂ ಲಿಸ್ಟ್ ತುಂಬಾ ಕಡಿಮೆ. ನಮಗೆ ಎರಡೂ ಸಾಮರ್ಥ್ಯ ಇಲ್ಲ. ನಾವು ಇಂಥ ಅವಸ್ಥೆಯಲ್ಲಿ ಇದ್ದೇವೆ ಅಂದ್ರೆ ನಾವು ತುಂಬಾ ಅಲ್ಪರು. ದೇವರು ಏನು ಕೊಟ್ಟಿದ್ದಾನೆ ಅನ್ನೋದನ್ನ ಹೇಳಲಿಕ್ಕೆ ಆಗ್ತದೆ. ನಮಗೆ ಲಿಸ್ಟ್ ಮಾಡ್ಕೊಳ್ಬೇಕು. ಯಾವ ಜನ್ಮಕ್ಕೂ ಯಾರಿಗೂ ಸಾಧ್ಯ ಇಲ್ಲ. ನನಗ ಜಗತ್ತೊಳಗೆ ಎಷ್ಟು ಕೊಟ್ಟಿದ್ದ ಅಂತ ಹೇಳಿ ಸಾಧ್ಯ ಇಲ್ಲ. ನನಗೆ ಎಷ್ಟು ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಕಾಣಿಸೋ ವಸ್ತು ಮನೆನೋ, ಹೆಂಡತಿನೋ, ಮಕ್ಕಳು, ಕಾರು, ಬ್ಯಾಂಕ್ ಇರ್ತಕ್ಕಂತಹ ಬ್ಯಾಲೆನ್ಸು, ಯಾವ್ದು ದೇವರು ಎಷ್ಟು ಕೊಟ್ಟಿದ್ದಾನೆ ಅಷ್ಟು ಮಾತ್ರ ಕೊಟ್ಟಾನ ದೇವರು. ನಮಗೆ ಆಯುಷ್ಯ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಇಂದ್ರಿಯ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ. ಅಲ್ಲಿ ನಾನಾ ತರಹದ ಕಾರ್ಯಗಳನ್ನು ಮಾಡಿಸ್ತಾನೆ. ಜಗತ್ತಿನಲ್ಲಿ ಇವಾಗ ಲೈಟ್ ಉರಿತಾ ಇದೆ, ಫ್ಯಾನ್ ಉರಿತದೆ, ಗಾಳಿ ಇದೆ. ಇದೆಲ್ಲ ನಾವು ಕೇಳಿಕೊಟ್ರ ನೀವು ಕೇಳ್ತಾ ಇದ್ದೀರಿ ದಿನಾಗಲು, ಪರಮಾತ್ಮ ನನಗೆ ಗಾಳಿ ಕೊಡು, ಪರಮಾತ್ಮ ನನಗೆ ಆಕಾಶ ಕೊಡು, ನನಗೆ ಲೈಟ್ ಕೊಡು. ಇಲ್ಲ, ಪರಮಾತ್ಮ ಕೊಟ್ಟಿದ್ದಾನೆ, ಬಹಳಷ್ಟು ಕೊಟ್ಟಿದ್ದಾನೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಕೋಟಿ ಕೋಟಿ ಪದಾರ್ಥವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಹೀಗಾಗಿ ಶ್ರೀಮದ್ ಆಚಾರ್ಯ ಅಂತಾರೆ, ನೋಡು, ದೇವರು ಮಾಡಿದ ಉಪಕಾರವನ್ನು ಸ್ಮರಣೆ ಮಾಡುವ ಒಂದು ರೂಢಿಯನ್ನ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಅನೇಕ ಜನ ಸಜ್ಜನರು ಇದ್ದಾರೆ, ಇಲ್ಲ ಅಂತಿಲ್ಲ. ಶಾಸ್ತ್ರ ಹೇಳ್ತದೆ, ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ಸಲ ದೇವರ ಹತ್ರ ಎಲ್ಲ ಒಪ್ಪಿಸಿಬಿಡ್ಬೇಕು. ಸ್ವಾಮಿ, ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿ ಮಲಗುವವರೆಗೆ ನಾನೇನೇನು ಕರ್ಮಗಳನ್ನು ಮಾಡ್ತೇನೋ ಅದೆಲ್ಲವೂ ನಿನ್ನ ಪ್ರೇರಣೆಯಿಂದ ಮಾಡ್ತೇನೆ. ನೀನು ಹೇಗೆ ಮಾಡಿಸ್ತೀಯೋ ಹಾಗೆ ಮಾಡೋದು. ಆದ್ದರಿಂದ ನನ್ನ ಸನ್ಮಾರ್ಗದಲ್ಲಿಯೇ ನಡೆಸು, ನನ್ನ ಸಜ್ಜನರಲ್ಲಿಯೇ ನನ್ನನ್ನು ಕರೆದುಕೊಂಡು ಹೋಗು, ನನಗೆ ಒಳ್ಳೆಯ ಕಾರ್ಯವನ್ನು ನನ್ನಿಂದ ಮಾಡಿಸು, ಅದ್ಭುತವಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿಸು. ನಾನು ಉಪಯೋಗ ಮಾಡುವ ಎಲ್ಲ ಪದಾರ್ಥಗಳು ನಿನ್ನ ಪ್ರೀತಿಗೆ, ನಿನ್ನ ಅನುಗ್ರಹಕ್ಕೆ, ಸಜ್ಜನ ಅನುಗ್ರಹಕ್ಕೆ ಕಾರಣವಾಗುವಂತೆ ಮಾಡು ಅಂತ ದೇವರಲ್ಲಿ ಮೊಟ್ಟ ಮೊದಲಿಗೆ ಪ್ರಾರ್ಥನೆ ಮಾಡಿಬಿಡ್ಬೇಕು. ವಿ ಆರ್ ಸೇಫ್, ದೇವರ ಮೇಲೆ ಭಾರ. ಮಧ್ಯಾಹ್ನ, ರಾತ್ರಿ ಒಮ್ಮೆ ಕನಿಷ್ಠ ಪಕ್ಷ ಪರಮಾತ್ಮ ಬೆಳಗ್ಗಿನ ಸಾಯಂಕಾಲ ಏನೇನೋ ಮಾಡಿದೆ. ಯಾರಿಗಾದ್ರೂ ಒಬ್ರಿಗೊಂದು, ನಾನು ಈಗ ಸುಮ್ಮನೆ ಸಹಜವಾಗಿ ಕೇಳ್ರಿ, ನೀನು ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 6 ಗಂಟೆಯವರೆಗೆ 12 ತಾಸು ಸಾಕು, ಒಂದೊಂದು ನಿಮಿಷವೂ ಬಿಡದೆ ನೀನೇನ್ ಮಾಡಿದ್ದಿ ಅಂತ ಹೇಳ್ಬೇಕು. ಎಕ್ಸಾಕ್ಟ್ಲಿ 60 ನಿಮಿಷ 60 ನಿಮಿಷ 1 2 3 4 5 6 7 8 9 10 ಆಗೋದಿಲ್ಲ. ಇಂತಹ ಬುದ್ಧಿವಂತರು ನಾವು. ಆದ್ರೆ ಅಹಂಕಾರ ತುಂಬಾ ಜಾಸ್ತಿ ಇದೆ. ನನಗೆಲ್ಲ ಗೊತ್ತು, ನನ್ನಷ್ಟು ಯಾರಿಗೆ ಗೊತ್ತಿದೆ, ನಾನು ಏನೇನ್ ಬೇಕಾದ್ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ. ಏನ್ ಮಾಡ್ತೀನಿ ನೀನ್? ಬೆಳಗ್ಗೆ ಸರಿಯಾಗಿ ಇವತ್ತು 8 ಗಂಟೆಯಿಂದ 9 ಗಂಟೆಗೆ ಏನ್ ಮಾಡಿ ಅಂತ ಒಂದು ಪ್ರಶ್ನೆ ಮಾಡಿದೆ. ಹೌದಾ, ಎಲ್ಲಿ 8 ಗಂಟೆಗೆ ಎಲ್ಲಿ ಹೋಗಿದ್ದೆ ಅಂತ ಸ್ಟಾರ್ಟ್ ಮಾಡ್ತೀನಿ. ಹೋಗಿದ್ದೆ ಎಲ್ಲಿ, ಒಂದು ಆಫೀಸ್ ಹೋಗಿದ್ದೆ, ಅಲ್ಲಿ ಏನೇನ್ ಮಾಡಿದೆ ಗೊತ್ತಿಲ್ಲ. ಅಂದ್ರೆ ಈ ತರಹದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂತಹ ನಾವು ಭಗವಂತನ ಉಪಕಾರ ಇಲ್ಲದೆ ಯಾರೂ ಬದುಕಲಿಲ್ಲ. ಹಾಗೆ ಪರಮಾತ್ಮಗೆ ಪ್ರಾರ್ಥನೆ ಮಾಡಬೇಕು, ದೇವರ ಸ್ಮರಣೆ ಮಾಡಬೇಕು. ಶ್ರೀಮದ್ ಆಚಾರ್ಯ ಅಂತ ನಿರಂತರ ಭಗವಂತನ ಗುಣವನ್ನು ಚಿಂತನೆ ಮಾಡ್ರಿ. ಸಂತತಂ ಚಿಂತೆಯೇನಂತಂ, ಯಾವಾಗಲೂ ಭಗವಂತನ ಚಿಂತನೆ ಮಾಡ್ರಿ. ಆದ್ರೆ ಅಂತಕಾಲೇ ವಿಶೇಷತಃ
ವಯಸ್ಸು ಆಗ್ತದೆ, ಹೋಗ್ತದೆ 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 ಗೊತ್ತಿಲ್ಲ. ಮನುಷ್ಯ ಯಾವಾಗ ಯಾರ ಆಯುಷ್ಯ ಮುಗಿತದೆ ಯಾರಿಗೂ ಗೊತ್ತಿಲ್ಲ. ಭಯಪಡಿಸ್ಲಿಕ್ಕಾಗಿ ಹೇಳುವಂತಹ ಮಾತಲ್ಲ, ವಾಸ್ತವಿಕವಾಗಿರ್ತಕ್ಕಂತಹ ಮಾತು, ಸತ್ಯವಾದ ಮಾತಿದು. ದೇವರು ಅನುಗ್ರಹ ಮಾಡಿದ್ದಾನೆ, ಆಯುಷ್ಯ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ, ಸಾಧನ ಮಾಡುವಂತಹ ಬುದ್ಧಿಯನ್ನು ಕೊಟ್ಟಿದ್ದಾನೆ, ಎಲ್ಲ ವಿಧವಾದ ಅನುಗ್ರಹ ಮಾಡಿದ್ದಾನೆ. ಆದ್ರಿಂದ ಆ ಪರಮಾತ್ಮನ ಮತ್ತೆ ಪ್ರಾರ್ಥನೆ ಮಾಡು, ಸ್ವಾಮಿ ನೀನೇ ನಮ್ಮಿಂದ ಸಾಧನ ಮಾಡಿಸು, ನಿನ್ನ ಸ್ಮರಣೆಯನ್ನು ಕೊಡು. ವಿಶೇಷವಾಗಿ ನಮ್ಮ ಆಯುಷ್ಯ ಮುಗಿಲಿಕ್ಕೆ ಬಂದಾಗ ನಮಗೆ ಗೊತ್ತಾಗ್ತಾ, ಅಯ್ಯೋ ನಮ್ಮ ಎಷ್ಟು ಆಯುಷ್ಯ ಹೊಂದು ಕೊಟ್ಟಿದ್ದಾನೆ ಗೊತ್ತಿಲ್ಲ, ಅದನ್ನ ಆದಷ್ಟು ಸಾಧನ ಮಾಡಬೇಕು ಅಂತ ಆ ಸಾಧನೆಯಲ್ಲಿ ವಿಶೇಷ ಆಸಕ್ತಿಯನ್ನು ಕೊಟ್ಟು ಆ ಭಗವಂತನ ಸ್ಮರಣೆ ನಿರಂತರವಾಗಿ ಬರುವಂತೆ ಎಲ್ಲ ಗುರುಗಳು, ಅವರ ಅಂತರ್ಯಾಮಿ ಆಗಿರ್ತಕ್ಕಂತಹ ಭಗವಂತ ನಮ್ಮ ಮೇಲೆ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿವರೆಗೆ ದ್ವಾದಶ ಸ್ತೋತ್ರವನ್ನು ಪ್ರಾರಂಭ ಮಾಡಿ 1ನೇ ಅಧ್ಯಾಯ ನಾವು ಮುಗಿಸ್ತಾ ಇದ್ದೇವೆ. ದೇವರ ಪರಮಾನುಗ್ರಹ, ಗುರುಗಳ ಪರಮಾನುಗ್ರಹ, ಒಂದೊಂದು ಹೆಜ್ಜೆ ಒಂದು ಸ್ವಲ್ಪ ಮುಂದಿಟ್ಟರೂ ಅದು ದೇವರ ಪರಮಾನುಗ್ರಹ, ಕರುಣೆ. ಶ್ರೀಮದಾಚಾರ್ಯ ಗ್ರಂಥಗಳನ್ನು ಕೇಳುವಂತಹ ಮಹಾ ಸೌಭಾಗ್ಯ, ಅಲ್ಲಿ ಹೇಳಿ ತತ್ವವನ್ನು ತಿಳಿಯುವಂತಹ ದೊಡ್ಡದಾಗಿರ್ತಕ್ಕಂತಹ ಲಾಭ ನಮ್ಮ ಜೀವನದಲ್ಲಿ ಸಿಗ್ತದೆ. ಅಂತಹ ಕರುಣೆಯನ್ನು ಮಾಡಿದ ಗುರುಗಳಿಗೂ ಶ್ರೀಮದಾಚಾರ್ಯರು ಅವರಂತನೇ ಭಗವಂತನೇ ಮತ್ತೊಮ್ಮೆ ನಮಸ್ಕಾರ ಮಾಡೋಣ. ದೇವರು ವಿಶೇಷವಾದ ಸಾಧನ ಮಾಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.